ವಿಧಾನಸೌಧದ ಗಾಂಧಿ ಪ್ರತಿಮೆಯ ಆವರಣ ಬಿಜೆಪಿ ನಾಯಕರ ಪ್ರತಿಭಟನೆಗೆ ಸಾಕ್ಷಿಯಾದರೆ ಅತ್ತ ಮೈಸೂರಿನ ಲೋಕಾಯುಕ್ತ ಕಚೇರಿ ಮೂಡಾ ಕೇಸ್ನ ಕೇಂದ್ರ ಬಿಂದುವಾಗಿತ್ತು. ದೂರುದಾರ ಸ್ನೇಹಮಯಿ ಕೃಷ್ಣ ದೂರು ದಾಖಲಿಸೋದಕ್ಕೆ ಲೋಕಾಯುಕ್ತ ಕಚೇರಿಗೆ ಬಂದಾಗ ಅಲ್ಲಿ ಎಸ್ಪಿನೇ ಇರಲಿಲ್ಲ. ಕಾದು ಕಾದು ಸುಸ್ತಾದ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಎಸ್ಪಿ ನಾಪತ್ತೆಯಾಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಅವರ ಅಪಹರಣ ಮಾಡಿಸಿರಬೇಕು ಅಥವಾ ಎಲ್ಲರೂ ಬಂಧನಲ್ಲಿ ಇರಿಸಿರಬೇಕು. ದಾಖಲೆ ಹಿಡಿದು ಲೋಕಾಯುಕ್ತ ಕಚೇರಿಗೆ ಸ್ನೇಹಮಯಿ ಕೃಷ್ಣ. ಕಚೇರಿಯಲ್ಲಿ ಸಿಗದ ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್. ಕ್ಲೀನ್ ಹ್ಯಾಂಡ್ ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಮಸಿ ಮೆತ್ತಿದ್ದಾಗಿದೆ. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಿ 3 ತಿಂಗಳೊಳಗೆ ತನಿಖಾ ವರದಿ ಸಲ್ಲಿಸಬೇಕು ಅಂತ ಸೂಚನೆ ಕೊಟ್ಟಿದೆ. ಕೋರ್ಟ್ ಸೂಚನೆ ಬಳಿಕವೂ ಎಫ್ಐಆರ್ ದಾಖಲಾಗದ ಹಿನ್ನೆಲೆ ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಕೋರ್ಟ್ ಆದೇಶದ ಪ್ರತಿ ಸೇರಿ ಕೆಲ ದಾಖಲೆಗಳನ್ನ ಹಿಡಿದು ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಭೇಟಿ ನೀಡಿದ್ರು. ಆದ್ರೆ ಕಚೇರಿಯಲ್ಲಿ ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ಇರಲಿಲ್ಲ. ಎಸ್ಪಿ ನ್ಯಾಯಾಲಯದ ಸರ್ಟಿಫೈಡ್ ಕಾಪಿ ತರೋಕೆ ಬೆಂಗಳೂರಿಗೆ ಭೇಟಿ ನೀಡಿದ್ದಾರೆ ಎನ್ನಲಾಗಿತ್ತು. ಸ್ನೇಹಮಯಿ ಕೃಷ್ಣ ನಾಳೆ ಎಫ್ಐಆರ್ ದಾಖಲಿಸುವ ಸಾಧ್ಯತೆ ಇದೆ. ಲೋಕಾಯುಕ್ತ ಎಸ್ಪಿಯನ್ನೇ ಬಚ್ಚಿಟ್ರ ಸಿಎಂ ಬೆಂಬಲಿಗರು. ಎಸ್ಪಿ ನಾಪತ್ತೆಯಾಗಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ದೂರು. ಬಂಧನಲ್ಲಿ ಇರಿಸಿರಬೇಕು ಅನುಮಾನ ಬರ್ತಾ ಇದೆ. ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಕಾಯ್ದ್ರು, ಎಸ್ಪಿ ಬರ್ಲೇ ಇಲ್ಲ. ಕಾದು ಕಾದು ಬೇಸರಗೊಂಡ ದೂರುದಾರ ಸ್ನೇಹಮಯಿ ಕೃಷ್ಣ ಮೈಸೂರಿನ ದೇವರಾಜ ಠಾಣೆಗೆ ದೂರು ನೀಡೋಕೆ ಹೋದಾಗ ಪೊಲೀಸರು ದೂರು ಸ್ವೀಕರಿಸಲಿಲ್ಲ. ಸಂಜೆ ವೇಳೆಗೆ ಮೈಸೂರು ಪೊಲೀಸ್ ಆಯುಕ್ತರಿಗೆ ಲೋಕಾಯುಕ್ತ ಎಸ್ಪಿ ಕಾಣೆಯಾಗಿದ್ದಾರೆ, ನನ್ನ ಸಂಪರ್ಕಕ್ಕೆ ಸಿಕ್ತಿಲ್ಲ ಅಂತ ದೂರು ನೀಡೋಕೆ ಮುಂದಾದ ಪ್ರಸಂಗವೂ ನಡೆಯಿತು. ಸರ್ಕಾರ ಕೊಟ್ಟಿರುವಂತಹ ದೂರವಾಣಿ ಕರೆಗಳು ಮಾಡ್ತಾ ಇದ್ದೀನಿ, ಅವ್ರ ಕರೆಯನ್ನು ಸ್ವೀಕರಿಸಲ್ಲ. ಹಾಗಾಗಿ ನಾನು SMS ಸಂದೇಶವನ್ನು ಕೂಡ ಕಳಿಸಿದ್ದೀನಿ, ವಾಟ್ಸಪ್ ಸಂದೇಶವನ್ನು ಕೂಡ ಕಳಿಸಿದ್ದೀನಿ, ಅದಕ್ಕೂ ಕೂಡ ಸ್ಪಂದಿಸ್ತಲ್ಲ. ಕೊನೆಗೆ ನಾನು ಅನಿವಾರ್ಯವಾಗಿ ನೀವು 3 ಗಂಟೆ ಒಳಗೆ ನಂಗೆ ಸ್ಪಂದಿಸಲಿಲ್ಲ ಅಂದರೆ ನೀವು ನಾಪತ್ತೆಯಾಗಿದ್ದೀರ ಅಂತೇಳಿ ಪೊಲೀಸ್ ಠಾಣೆಗೆ ದೂರು ಕೊಡ್ತೀನಿ ಅಂದರೂ ಕೂಡ ಅದಕ್ಕೆ ಸ್ಪಂದಿಸ್ತಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಅನುಮಾನ ಕಾಡ್ತಾ ಇದೆ. ಸೊ ನಮ್ಮ ಒಂದು ಆದೇಶಕ್ಕೆ ತಡೆಗೆ ಕೊಡಿಸುವ ನಿಟ್ಟಿನಲ್ಲಿ ಇವರೇ ಎಸ್ಪಿನೇ ಉದ್ದೇಶಪೂರ್ವಕವಾಗಿ ನಾಪತ್ತೆಯಾಗಿರಬೇಕು ಅಥವಾ ಸಿದ್ದರಾಮಯ್ಯನವರು ಅವರ ಅಪಹರಣ ಮಾಡಿಸಿರಬೇಕು ಅಥವಾ ಎಲ್ಲರೂ ಬಂಧನಲ್ಲಿ ಇರಿಸಿರಬೇಕು ಅನ್ನೋ ಅನುಮಾನ ಬರ್ತಾ ಇದೆ. ನನ್ನ ಹೋರಾಟಕ್ಕೆ ನನಗೆ ನ್ಯಾಯ ಸಿಕ್ಕಿದೆ ಎಂದ ಸ್ನೇಹಮಯಿ ಕೃಷ್ಣ. ಇದೇ ವೇಳೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ, ನನ್ನ ಹೋರಾಟಕ್ಕೆ ನನಗೆ ನ್ಯಾಯ ಸಿಕ್ಕಿದೆ, ನನ್ನ ಹೋರಾಟ ನಿರಂತರ ಎಂದಿದ್ದಾರೆ. ನನಗೆ ಪ್ರಾಣ ಭಯ ಇತ್ತು, ಹೀಗಿದ್ರೂ ನನಗೆ ರಕ್ಷಣೆ ನೀಡಿರ್ಲಿಲ್ಲ. ಈಗ ಗನ್ಮ್ಯಾನ್ ನೀಡಿದ್ರೂ ನನಗ್ ಬೇಡ, ನನ್ನ ಹೋರಾಟಕ್ಕೆ ನನ್ನ ಮನೆಯವರ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಈ ಥರದ್ದು ಬೇರೆ ಬೇರೆ ರೀತಿಯಲ್ಲಿ ನನ್ನ ಹೋರಾಟವನ್ನು ಹತ್ತಿಕೊಂಡು ಪ್ರಯತ್ನ ಮಾಡೋದು. ಸೊ ಅದು ಯಾವುದಕ್ಕೂ ನಾವು ಈ ಮೊದಲಿಂದನೂ ಅಷ್ಟೇ, ಈ ಮೊದಲಿಂದನೂ ಕೂಡ ನನ್ನ ಹೋರಾಟಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ಕೊಂಡೇ ಬರ್ತಾಯಿದ್ದಾರೆ. ಸೊ ಅದನ್ನೆಲ್ಲ ಎದುರಿಸ್ಕೊಂಡು ಬಂದಿರೋದ್ರಿಂದ ಇದಕ್ಕೆಲ್ಲ ನಾನು ಎದುರದೇ ಮುಂದುವರೆದ್ರಿಂದ ಇವತ್ತು ಯಶಸ್ಸು ಕಾಣೋಕ್ಕೆ ಸಾಧ್ಯ ಆಗಿದೆ. ಇನ್ನು ಪ್ರಕರಣ ದಾಖಲಾದ ಮೇಲೆ ಮುಂದಿನ ಕಾನೂನು ಪ್ರಕ್ರಿಯೆ ವಿಚಾರವೂ ಚರ್ಚೆಯಾಗ್ತಿದೆ. ನ್ಯಾಯಾಲಯದಲ್ಲಿ ತನಿಖೆಗೆ ಸ್ಟೇ ತರಬಹುದು. ಸಿಎಂ ರಾಜೀನಾಮೆ ನೀಡಬೇಕೆಂದು ಕಾನೂನಿಲ್ಲ. ಸಿಎಂ ವಿರುದ್ಧ ದಾಖಲಾಗುವ ಸೆಕ್ಷನ್ ಗಮನಿಸಿದ್ರೆ ತೊಂದರೆ ಆಗಬಹುದು ಅನ್ನೋದು ಮೈಸೂರಿನ ಹಿರಿಯ ವಕೀಲ ಹರೀಶ್ ಹೆಗ್ಡೆ ಅವರ ಅಭಿಪ್ರಾಯ. ಕಷ್ಟಕರವಾದಂಥ ಪ್ರೊವಿಷನ್ಸು ಕಾನೂನಿನಲ್ಲಿ, ಯಾಕೆಂದರೆ ಒಂದೊಂದೇ ಸೆಕ್ಷನ್ಗಳನ್ನು ವ್ಯಾಖ್ಯಾನ ಮಾಡ್ತಾ ಹೋದರೆ ಇದರಲ್ಲಿ ಬೇರೆ ಬೇರೆ ಅಪರಾಧಗಳನ್ನು ಎಸಗಿದ್ದಾರೆ ಅಂತಕ್ಕಂಥದ್ದನ್ನು ದೂರುದಾರರು ನೀಡಿರೋ ಆಧಾರದ ಮೇಲೆ ನ್ಯಾಯಾಲಯ ಈ ತನಿಖಾಧಿಕಾರಿಗಳು ತಗೊಳ್ತಕ್ಕಂಥ ಕ್ರಮದ ಮೇಲೆ ಎಲ್ಲನೂ ಡಿಪೆಂಡ್ ಆಗುತ್ತೆ. ಈ ಕಾನೂನಲ್ಲಿ IO ಈಸ್ ಎ ಸುಪೀರಿಯರ್ ಆ್ಯಂಡ್ ಸುಪ್ರೀಂ. ಅವ್ರಿಗೂ ತುಂಬ ವಿವೇಚನೆಗಳಿರ್ತದೆ. ಇಂಥ ದೂರುಗಳು ನ್ಯಾಯಾಲಯದಿಂದ ಬರ್ಬೋದು ಅಥವಾ ಖಾಸಗಿ ವ್ಯಕ್ತಿ ಹೋಗಿ ಅಲ್ಲೇ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಡ್ಬೋದು. ಎರಡೂ ಪ್ರಕ್ರಿಯೆ ಇರ್ತದೆ. ಇಂಥ ದೂರು ಬಂದಂಥ ಸಂದರ್ಭದಲ್ಲಿ ಅವರು ಏನು ರೀತಿ ವಿವೇಚನೆಯಿಂದ ಮುಂದುವರಿಸ್ತಾರೆ ಅದರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ. ಒಟ್ಟಾರೆ ಇವತ್ತು ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಲು ಸಾಧ್ಯವಾಗಿಲ್ಲ. ನಾಳೆ ಲೋಕಾಯುಕ್ತ ಎಸ್ಪಿ ಸಿಗ್ತಾರಾ, ಎಫ್ಐಆರ್ ದಾಖಲಾಗುತ್ತಾ ಅಂತ ಕಾದು ನೋಡಬೇಕಿದೆ.
ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.